ಇಂದ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ಒಪ್ಕೊಂಡಿದ್ದೆ. ನನಗೆ ಖುಷಿ ಆಗೋಯ್ತು. ಹೋಗಿ ಅವ್ರ ಪಾತ್ರ ಹೇಳಿದ ಕೂಡ್ಲೆ ಓಕೆ ಜಗದೀಶ್ ಮಾಡೋಣ ಅಂದ್ರೆ ಅಷ್ಟೇ. ಪೇಮೆಂಟ್ ಕೇಳಲಿಲ್ಲ, ಏನ್ ಕೇಳಿಲ್ಲ, ಎಷ್ಟು ದಿನ ಅಂತ ಕೇಳಲಿಲ್ಲ. ಓಕೆ ಜಗದೀಶ್ ಮಾಡೋಣ. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಗೋಪಾಲ್ ದೇಶಪಾಂಡೆ ಸರ್ ಅಷ್ಟೇ, ಅವ್ರು ಫಸ್ಟ್ ಮನೆಗೆ ಬನ್ನಿ ಕತೆ ಹೇಳಿ ಆಮೇಲೆ ನೋಡೋಣ ಅಂದ್ರು. ನಾನು ಹೋಗಿ ನರೇಶನ್ ಕೊಟ್ಟು ಬಂದಾದ್ಮೇಲೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಆಮೇಲೆ ಸಾಯಂಕಾಲ ಡೌಟಲ್ಲಿ ನಾನೇ ಫೋನ್ ಮಾಡಿದೆ, ಸರ್ ನೀವೇನು ರೆಸ್ಪಾಂಡ್ ಮಾಡಲಿಲ್ಲ, ನನಗೆ ಶೂಟಿಂಗ್ ತುಂಬಾ ಹತ್ರ ಇದೆ, ಸ್ಕೆಡ್ಯೂಲ್ ಹಾಕೊಬಿಟ್ಟಿದ್ದೀನಿ. ಡೈರೆಕ್ಟ್ರೆ ಮಾಡೋಣ, ಡೈರೆಕ್ಟ್ರೆ ನೀವು ತರ್ಕಿಸ್ಕೊಡಿ, ಮಾಡೋಣ ಇಷ್ಟೇ ಅದು ಮಾಡೋಣ ಅಂದ್ರೆ ಅಷ್ಟೇ. ಪೇಮೆಂಟ್ ಎಷ್ಟು ಅವರು ಕೇಳಿಲ್ಲ. ಆಮೇಲೆ 2ನೇ ದಿನ ನಾನೇ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಗ್ರಿಮೆಂಟ್ ಏನಕ್ಕೆ ಸರ್ ನಿಮ್ದು ಪೇಮೆಂಟ್ ಇದು ಅಂತಂದಾಗ ಆವಾಗ ಡಿಸ್ಕಷನ್ ಆಗಿ ಫೈನಲ್ ಆಯ್ತು. ಸೊ ಹೀಗೆ ಎಲ್ಲರೂ ಒಂದೊಂದಾಗಿ ನಮ್ಮ ರಾಜ್ ಬರವಾಡಿ ಸರ್ ಅಂತೂ ಬಹಳ ಅದ್ಭುತ. ಅವ್ರು ಫಸ್ಟ್ ಟೈಮ್ ಇಡೀ ರಂಗಭೂಮಿ ಅಥವಾ ನಟನೆ ಸಿನಿಮಾ ಕಲಾವಿದರ ಜೀವನದಲ್ಲಿ ಫಸ್ಟ್ ಟೈಮು ಕಲರ್ ಹಾಕಿದಾರಂತೆ ತಲೆಗೆ. ಅವ್ರು ಎಲ್ಲಾ ಕಡೆ ಹೇಳ್ತಿದ್ದಾರೆ, ಪಾಪ ಅನಿಸಿದ್ದೇನು ನೀವು ಕಲರ್ ಹಾಕ್ಸ್ಬಿಟ್ಟಿದ್ದೀರಾ ನನ್ನ ಪಾತ್ರಕ್ಕೆ ಫಸ್ಟ್ ಟೈಮು ಲೈಫಲ್ಲಿ ಸಿನಿಮಾದಲ್ಲಿ ಅಂತ. ಸರ್ ಹೀರೋಯಿನ್ ಇನ್ನ ಪೆಂಡಿಂಗ್ ಇದೆ ಸರ್, ಅದು ಕನ್ಫರ್ಮ್ ಆಗೋದಿದೆ. ಸೊ ಒಂದು ಸಣ್ಣ ಸೆಕೆಂಡ್ ಲೀಡ್ ತರ ಅತ್ತೆ ಮಗಳು ಪಾತ್ರ, ಅವ್ರು ಅದ್ರಿಕಾ ಶೆಟ್ಟಿ ಅಂತ ಮಂಗಳೂರವರು, ಅವರು ನಮ್ಮ ಮೊದಲನೇ ಸ್ಕೆಡ್ಯೂಲ್ ಆಕ್ಟ್ ಮಾಡಿದ್ದಾರೆ. ಸೊ ಅವರು ಕಂಟಿನ್ಯೂ ಆಗ್ತಾರೆ. ಜೊತೆಗೆ ಮೈನ್ ಲೀಡ್ ಒಬ್ರು ಹೀರೋಯಿನ್ ಪೆಂಡಿಂಗ್ ಇದೆ ಸರ್, ಅದು ನೆಕ್ಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಫೈನಲ್ ಮಾಡ್ಕೋತೀವಿ ಸರ್. ಸೊ ಜೊತೆಗೆ ನಮ್ಮನ್ನೆಲ್ಲ ಹರ್ಸೋದಕ್ಕೆ ಅಂತ ನಮ್ಮ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ಒಂದೆರಡು ಆಶೀರ್ವಾದ ತಗೊಳ್ಳೋಣ ಅಂತ ಮಾತಾಡ್ತಾರೆ. ಎಲ್ಲ ವೇದಿಕೆ ಮೇಲೆ ಇರುವ ನಿರ್ಮಾಪಕರೇ, ನಿರ್ದೇಶಕರೇ, ಛಾಯಾಗ್ರಾಹಕರೇ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಸ್ನೇಹಿತ ರಾಘವ್ ಪೂಜಾರಿ ಮಂಗಳೂರಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ನಡೆಸಲಿಕ್ಕೆ ಅಂತೇಳಿ ಎಲ್ಲ ಥರ ಕಷ್ಟಗಳನ್ನು, ನೋವುಗಳನ್ನು ತಿಂದು ಅನುಭವಿಸಿ ಮಧ್ಯ ತಿರ್ಗಾ ಮತ್ತೆ ಊರಿಗೆ ಹೋಗಿ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಹಲವಾರು ನ್ಯಾಯ ಮಾರ್ಗದಲ್ಲಿ ಕಷ್ಟ ಸುಖಗಳನ್ನು ಉಂಡಿ ಮಧ್ಯ ಸುಮಾರು 3-4-5 ವರ್ಷಗಳ ಹಿಂದೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮನ್ನು ಮೆಚ್ಚಿ ಒಂದು ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾಗಿ ಸ್ವಾಭಿಮಾನಿ ಸೇನೆಗೆ ಪದಾರ್ಪಣೆ ಮಾಡಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಹಲವಾರು ರೈತ ಪರ, ಕಾರ್ಮಿಕ ಪರ, ಸುಮಾರು ದೇವನಹಳ್ಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಮನೆಗಳನ್ನು ಮಂಜೂರು ಮಾಡಿಸ್ಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ನನ್ನ ಜೊತೆ ಸೇರಿಸಿ ಹೋರಾಟಗಳನ್ನು ಮಾಡಿಕೊಂಡು ಜೊತೆಗೆ ಬಂದು ಈ ಮಧ್ಯದಲ್ಲಿ ನನಗೂ ಒಂದೆರಡು ಫಿಲಮ್ನಲ್ಲಿ ಮಾಡಿ ಕರ್ಕೊಂಡು ಹೋಗಿದ್ರು. ಅಧ್ಯಕ್ಷ ನೀವು ಬರಲೇಬೇಕು, ನಾನು ಆಕ್ಟ್ ಮಾಡಿದ್ದೀನಿ, ನೀವು ಬರಲೇಬೇಕು ಅಂತೇಳಿ ನನ್ನನ್ನು ಒಂದೆರಡು ಸಿನಿಮಾದಲ್ಲಿ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಅಧ್ಯಕ್ಷ ಈ ಕೇಳು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಹಂತದಲ್ಲಿ, ಏಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಮಾಡೋ ನಾಯಕ ಮುಂದುವರಿ, ಒಂದು ಉದ್ದಿಮೆ ಏನಾದರೂ ಒಂದು ಬೇಕು, ಹೋಟ್ಲು ಇರಲಿ ಮಾಡೋ ನಾಯಕ ಅಂತೇಳಿ ನಾನು ಅವರಿಗೆ ಮಾಡ್ತಾ ಇದ್ದೀಯ. ಪ್ರಯತ್ನ ಇದ್ದರೆ ಫಲ ಭಗವಂತನಿಗೆ ಬಿಡೋಣ, ಪ್ರಯತ್ನ ಮಾಡ್ತಾ ಇರಿ ಅಂತೇಳಿ ಹೇಳಿದಾಗ ಆಯಿತು ಅಧ್ಯಕ್ಷರೇ ಅಂತೇಳಿ ಆ ಮಧ್ಯದಲ್ಲಿ ಸುಮಾರು ಬೇರೆ ಬೇರೆ ನಾನು ನೋಡಿದೆ. ಈಗ ನಮ್ಮ ಜಗದೀಶ್ ಅವರು ಮಾತಾಡೋದು ಮತ್ತು ಅವ್ರ ಬಗ್ಗೆ ವಿಚಾರಗಳನ್ನು ನೋಡಿ ಪರವಾಗಿಲ್ಲ, ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾವನ್ನು ತಗೊಂಡೋಗ್ತಾರೆ ಅಂತ ನಾನು ಬಹಳ ಖುಷಿ ಆಯಿತು. ಹೆಸರು ಬೇರೆ, ಕ್ಷೇತ್ರ ಪಾಲ. ಆ ಕ್ಷೇತ್ರವನ್ನು ಕಾಯಲಿಕ್ಕೆ ಆ ಪಾಲ ಆ ಭಾಗದಲ್ಲಿ ಆ ದೇವ್ರದು ಅಂತ ನಾನು ಭಾವಿಸಿದ್ದೀನಿ. ಅದ್ರ ಮಧ್ಯದಲ್ಲಿ ಎಲ್ಲ ವಿಚಾರಗಳನ್ನು ಏನು ಬೇಕು ಈ ಸಿನಿಮಾ ಜನಗಳಿಗೆ, ಈಗಿನ ಯುವಕರಿಗೆ, ಈಗಿನವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸಿನಿಮಾವನ್ನು ಉಣಬಡಿಸಬೇಕು. ಆ ಜನ ಇವಾಗೆಲ್ಲ ಥಿಯೇಟ್ರ್ ಬರೋದು ಕಮ್ಮಿ ಆಗಿದೆ. ಏನು ಇವರು ಸಹ ರಿಷಬ್ ಶೆಟ್ಟಿ ಓನರೇ ಅಂತ ಕೇಳ್ಪಟ್ಟೆ. ರಿಷಬ್ ಶೆಟ್ಟಿ ಯಾರು ಅಂತ ನಮಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ಈಗ ಒಂದೆರಡು ಸಿನಿಮಾ ತೆಗೆದ ಮೇಲೆ ಇವತ್ತು ದೇಶದ ಪ್ರಧಾನಿ ಬಂದು ಕರೆದಿ ಮಾತಾಡೋ ಲೆವೆಲ್ಗೆ ಅದೇ ಊರಿನವರು ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟು ದೊಡ್ಡ ಮಟ್ಟ
ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತ ಒಂದು ಒಳ್ಳೆ ಅದರಲ್ಲೇನೋ ಒಂದು ಮಿಂಚು ಕಾಣಿಸ್ತು, ಕ್ಷೇತ್ರಪಾಲ ಅನ್ನೋದು ಒಳ್ಳೆ ಒಂದು ಒಂದು ಸೂಕ್ತವಾದ ಹೆಸರನ್ನ ಸೂಕ್ತವಾದ ಹೆಸರನ್ನ ಇಟ್ಟಿದ್ದಾರೆ. ಅದರಲ್ಲಿ ಇವರು ಅದೇ ಭಾಗದಲ್ಲಾಗಿರೋದ್ರಿಂದ ಅಲ್ಲೇನೋ ಒಂದು ದೇವ್ರ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವರು ರಿಷಬ್ ಶೆಟ್ಟಿ ತರ ರಾಜ್ಯ ದೇಶ ಗುರುತಿಸೋ ರೀತಿಯಲ್ಲಿ ಒಂದು ಸಿನಿಮಾ ಮಾಡಲಿ, ಹೀರೋ ಪತ್ರವನ್ನು ಸಹ ಅವರೇ ಮಾಡಿದ್ದಾರೆ. ಹಾಗಾಗಿ ನನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ. ನಾನು ಒಂದು ಸಿನಿಮಾ ಮಾಡೋಕ್ಕೆ ಒಂದು ತಂಡವನ್ನ ಕರ್ಕೊಂಡ್ ಬಂದಾಗ, ಇಲ್ಲಣ್ಣ ನೀವೇ ಇದಕ್ಕೆ ಹಾಕ್ಬೇಕಣ್ಣ ಅಂತ ಹೇಳಿದ್ರು. ಅದೇ ತಾನೇ ಇನ್ನು ನಾನು ಒಂದು 20-25 ವರ್ಷಗಳಿಂದ ಹೋರಾಟ ಮಾಡಬೇಕು ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೆ, ಕಾರ್ಪೊರೇಟ್ ಸಂಸ್ಥೆಯನ್ನು ಕಟ್ತಾ ಇದ್ದೆ. ಆಯ್ತು ನಾಯಕ, ನಿನ್ ಜೊತೆ ನಾನು ಇರ್ತೀನಿ, ಮಾಡು, ಎಲ್ಲೂ ಎದೆಗುಂದ ಬೇಡ. ಆ ಕೆಲವೊಂದು ಆ ತಂಡ ಕರ್ಕೊಂಡ್ ಬಂದಾಗ ಎಲ್ಲೋ ನನಗೆ ಸ್ವಲ್ಪ ಇತ್ತು. ಈಗ ಅವ್ರಿಗೆ ಗೊತ್ತಾಗಿದೆ, ಒಂದ್ ಸ್ವಲ್ಪ ನನಗೆಲ್ಲ ಇತ್ತು, ನೋಡು ನಾಯಕ ದುಡುಕ್ಬೇಡ. ಗಾಂಧಿನಗರದಲ್ಲಿ ನಾನು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀನಿ, ದುಡುಕ್ಬೇಡ ಅಧ್ಯಕ್ಷ, ಯೋಚನೆ ಮಾಡಿ ನಿಧಾನವಾಗಿ ತಾಳಿ ಒಂದು ಒಳ್ಳೆ ಸಿನಿಮಾವನ್ನ ಕೊಡು. ಅದು ಅವರ ತಾಯಿಯ ನೆನಪಿಗಾಗಿ ಅವರ ತಾಯಿ ಹೆಸರಲ್ಲೇ ನಿರ್ಮಾಣ ಮಾಡ್ತಾ ಇರೋದ್ರಿಂದ, ಅದರಲ್ಲೂ ಹೀರೋ ಸಹ ಅವರೇ ಆಗಿರೋದ್ರಿಂದ ಉತ್ತಮವಾಗಿ ಇನ್ನೂ ಏನಿದ್ರು ಇಲ್ಲೇ ಸರಿಪಡಿಸ್ಕೊಂಡು ನಮ್ಮ ಜಗದೀಶ್ ಅವರು ನಮ್ಮ ಛಾಯಾಗ್ರಾಹಕರು ಒಳ್ಳೆ ರೀತಿಯಲ್ಲಿ ಅದನ್ನ ತೋರಿಸ್ಬೇಕು ಜನಗಳಿಗೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ನಮಗೆ ನೀವು ಮುಖ್ಯ, ಮಾಧ್ಯಮದವರು ನಮಗೆ ಬಹಳ ಮುಖ್ಯ. ಇವತ್ತು ಯಾರನ್ನ ಬೇಕಾದ್ರೂ ಕೆಳಗೆ ಇಳಿಸ್ತೀರಿ, ಯಾರನ್ನ ಬೇಕಾದ್ರೂ ಮೇಕ್ ಹತ್ತಿಸ್ತೀರಿ, ಮನ್ಸು ಮಾಡಿದ್ರಿ. ಸರಿಯಾಗಿರೋರ್ನ ಮೇಕ್ ಹತ್ತಿಸ್ತೀರಿ, ಸರಿ ಇಲ್ಲ ಅನ್ನೋರ್ನ ಕೆಳಗೆ ಇಳಿಸ್ತೀರಿ. ಎಷ್ಟೆಷ್ಟು ಜನ ರಾಜೀನಾಮೆ ಕೊಟ್ಟಿರೋದು ನೋಡಿರ್ಬೋದು. ಉದಾಹರಣೆಗೆ ನಾವು ಸುಮಲತ್ತನೆ ನೋಡಿರ್ಬೋದು. ನೀವೆಲ್ಲ ತೋರಿಸಿದ್ದು ಅವ್ರು ಒಂದೇದ ಮಾತು ಅವ್ರನ್ನ MP ಆಗಿ ಮಾಡಿಸ್ತು. ನನ್ನ ಕಣ್ಣು ಮುಂದೆ ನಡೆದ ವಿಚಾರಗಳು ಹಲವಾರು ನೋಡ್ತೀನಿ. ಹಾಗಾಗಿ ನಿಮ್ಮದು ಬಹಳ ಅತ್ಯಗತ್ಯವಾಗಿ ನಿಮ್ಮ ಅವಶ್ಯಕತೆ ನನ್ನ ಸ್ನೇಹಿತ ರಾಘು ಪೂಜಾರಿ ಅವರಿಗೆ ಬೇಕಾಗಿದೆ. ನೀವು ಜಾಸ್ತಿ ಒಂದು ಸ್ವಲ್ಪ, ಯಾಕೆ ಅಂದ್ರೆ ಬಹಳ ಕಷ್ಟಪಟ್ಟು ಬೆಳೆದು ಬಂದಂತ ಹುಡುಗ, ಬಹಳ ನೋವುಗಳನ್ನ ಉಂಟು. ಆದ್ರೆ ಈ ಮಧ್ಯದಲ್ಲಿ ಆಗಿರೋ ನೋವನ್ನ ನನ್ನ ಹತ್ರ ಹಂಚ್ಕೊಂಡಿಲ್ಲ. ಯಾಕೆಂದ್ರೆ ಬೈತದೆ ಅಣ್ಣ ಅಂತೇಳಿ ಮಧ್ಯದ ನೋವುಗಳು ಹಂಚ್ಕೊಂಡಿಲ್ಲ. ಏನೇ ಆದ್ರೂ ಈ ಸಮಯದಲ್ಲಿ ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಕಷ್ಟ ಇರಲಿ ಸುಖ ಇರಲಿ, ನನ್ನ ಕೈಲಿ ಆದ ಸಹಾಯವನ್ನ ಖಂಡಿತ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು, ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿ ಯೋಚನೆ ಮಾಡಬಾರ್ದು. ನಾವು ನಿಮ್ ಜೊತೆ ಇರ್ತೀವಿ. ಒಂದು ಜನಗಳಿಗೆ ಒಂದು ಒಳ್ಳೆ ಸಿನಿಮಾವನ್ನ ಕೊಡಿ, ಈಗಿನ ಪೀಳಿಗೆಗೆ ಒಳ್ಳೆ ಸಿನಿಮಾವನ್ನ ಕೊಡಿ. ಹಾಗಾಗಿ ಆ ದೇವರು ನಿಮ್ಮನ್ನು ರಿಷಬ್ ಶೆಟ್ಟಿ ತರ ದೊಡ್ಡ ಮಟ್ಟಕ್ಕೆ ಬೆಳೆಸ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಅಣ್ಣಮ್ಮನ್ನ, ನಿಮ್ಮ ಮನೆ ದೇವರನ್ನ ಕೇಳ್ಕೋತಾ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಇಲ್ಲಿರೋ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಅವ್ರ ಅಣ್ಣ ಸಹ ಬಂದಿದ್ದಾರೆ, ಹಿಂದ್ಗಡೆ ಬಹಳ ಸಪೋರ್ಟ್ ಕೊಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ಸಪೋರ್ಟು ಸಹಕಾರ ಈ ಸಿನಿಮಾ ಅದ್ದೂರಿಯಾಗಿ ಕಾಣ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ಪ್ರೀತಿ ನಮ್ಮ ತಂಡದ ಮೇಲೆ ಸದಾ ಹೀಗೆ ಇರಲಿ. ಎಲ್ಲರೂ ಆಶೀರ್ವಾದ ಬೇಕು. ಜೊತೆಗೆ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೆ 1-2 ಮಾತು. ಅಣ್ಣ ನಂದಕುಮಾರ್ ಅಣ್ಣ ಸ್ಟೇಜ್ ಮೇಲೆ ಹೋಗ್ಬೇಕು, ದಯವಿಟ್ಟು ಬನ್ನಿ. ನಮ್ಮ ನಾಯಕರ ಬೆನ್ನೆಲು ಬಗ್ಗೆ ಬನ್ನಿ ಅಣ್ಣ, ಬನ್ನಿ ಬನ್ನಿ. ಅಕ್ಕ ನೀವಾದ್ರೂ ಬನ್ನಿ. ನಿರ್ದೇಶಕ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ. ಮೊದಲಿಗೆ ನಮ್ಮ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದ ಪುಣ್ಯಾತ್ಮರಿಗೆ ನಮನ ಸಲ್ಲಿಸುತ್ತಾ, ಹಾಗೆ ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ, ಹಾಗೆ ನಮ್ಮ ರಾಜ್ಯ ನಮ್ಮ ಭಾಷೆ ಅಂದಾಗ ಫಸ್ಟು ನಮಗೆ ಕನ್ನಡ, ನಮಗೆ ಅನ್ನ ಕೊಡೋದೇ ಅದು. ಅದರ ಮುಖಾಂತರವೇ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ರಾಘವ ಪೂಜಾರಿ ಅವರು ನಿನ್ನೆ ಕಚೇರಿಗೆ ಬಂದು, ರಾಘವ ಪೂಜಾರಿ ಅವರು ಮತ್ತು ಜಗದೀಶ್ ಮಂಜನ್ ಅವರು ಬಂದು ನಮ್ಮ ಪತ್ರಿಕೆ
ವಾರ್ಷಿಕಗೋಷ್ಠಿ ಕರೆಯುವಾಗ ನಮ್ಮ ಜೊತೆ ಈಗ ಆಗ್ಲೇ ಇಬ್ರು ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದಿದ್ದಾರೆ. ಜೋಸೆಮ್ಮನವರ ಮಗ ಜಿತೇಂದ್ರ ಜೋಸೆಮ್ಮನವರು ಇದ್ದಾರೆ, VM ರಾಜಣ್ಣ ಇದ್ದಾರೆ, ಹಾಗೆ ನಮ್ಮ ಅಶೋಕ್ ಕಡವರು ಅವರು ಕೂಡ ನಮ್ಮ ಸದಸ್ಯರು. ಇವೆಲ್ಲ ಅಂದ್ರೆ ನಮಗೆ ಉದ್ದೇಶ ಒಂದೇ, ಯಾರೇ ಸಿನಿಮಾ ಮಾಡಲಿ ಕನ್ನಡ ಸಿನಿಮಾ ಮಾಡಿದಾಗ ಆ ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಕಾರ್ಯಕ್ರಮಕ್ಕೆ ಬರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಕಚೇರಿಗೆ ಬಂದಾಗ ಸುಮಾರು ಒಂದು 2-3 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಇದರ ಬಗ್ಗೆ ಡಿಸ್ಕಷನ್ ಆದಾಗ, ಹಿಂದೆ ಏನೋ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಾಗ, ಏನೋ ಇವರು ತುಂಬಾ ಒಳ್ಳೆ ಮನಸ್ಸಿನಿಂದ ರಾಘವ ಪೂಜಾರಿ ಅವರು ಸಿನಿಮಾಕ್ಕೆ ಕೈ ಹಾಕಿದ್ದಾರೆ, ಅದೇ ರೀತಿ ಅವರಿಗೆ ಸರಿಯಾದಂತ ಒಂದು ಜೋಡಿ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಜಗದೀಶ್ ಮಂಜನನ ಮಾತನ್ನು ನೋಡಿ ನಮ್ಗೆ ಗೊತ್ತಾಯ್ತು. ಅದೇ ರೀತಿ ಕ್ಷೇತ್ರಪಾಲ ಅಂದ ತಕ್ಷಣ ನಮಗೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಮಗೆ ಮೂಲವಾಗಿ ಗೊತ್ತಾಗೋದು ಏನಂದ್ರೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಜೊತೆಗೆ ಧರ್ಮದ ನೆಲೆಯಲ್ಲಿ ಅದು ಸೃಷ್ಟಿಯಾದಂತ ಸಂಸ್ಕೃತ ಪದವೇ ಕ್ಷೇತ್ರಪಾಲ. ನಾವು ಕೆಲವು ದೇವಸ್ಥಾನಗಳಲ್ಲಿ ನಾವು ಈಗ ಹಾಗೆ ಜಗದೀಶ್ ಅವರಲ್ಲಿ ನೆನಪು ಮಾಡಿದ್ರು, ಧರ್ಮಸ್ಥಳ ಕ್ಷೇತ್ರವನ್ನು ನೆನಪು ಮಾಡಿದ್ರು. ಹಾಗೆ ನೀವು ಯಾವ ಕ್ಷೇತ್ರಕ್ಕೂ ಹೋದ್ರು, ಈಗ ಪುಳಲ್ಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ, ಮಂಗಳೂರಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ, ಕ್ಷೇತ್ರ ಅಂತ ಬಂದಾಗ ಕ್ಷೇತ್ರಪಾಲಲ್ಲಿ ಮುಖ್ಯವಾಗಿ ಇರಬೇಕು. ಕ್ಷೇತ್ರಪಾಲನ ದರ್ಶನ ಪಡೆದು ಆಮೇಲೆ ದೇವರ ದರ್ಶನ ಪಡೆಯುವಂತ ಒಂದು ಕ್ರಮ ನಮ್ಮ ಊರಲ್ಲಿ ಇದೆ. ಅದೇ ರೀತಿ ಊರು ಅಂತ ಬಂದಾಗ ಊರಿಗೆ ಒಬ್ಬ ಯಜಮಾನ, ಆ ಯಜಮಾನ ಅದು ದೈವ ಆಗಿರ್ಬೋದು, ದೇವರು ಆಗಿರ್ಬೋದು, ಯಾರೇ ಇರ್ಬೋದು, ಅದನ್ನ ನಾವು ಗ್ರಾಮ ದೇವರು ಅಥವಾ ಗ್ರಾಮ ದೈವ ಅಂತ ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿ ಸಾರಿ ನಾವು ಅದನ್ನ ಪೂಜೆ ಮಾಡುವಂತ ಒಂದು ಕಲ್ಪನೆಯನ್ನ ಮತ್ತು ಎಲ್ಲ ರೀತಿಯ ಸಾಂಪ್ರದಾಯಿಕವಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ನನಗೆ ಈ ಕ್ಷೇತ್ರಪಾಲ ಅಂದ ತಕ್ಷಣ ಅಷ್ಟು ಈಸಿಯಾದಂತ ಪದ ಖಂಡಿತ ಅಲ್ಲ, ಅಷ್ಟು ಈಸಿಯಾದ ಹೆಸರು ಕೂಡ ಅಲ್ಲ. ಕ್ಷೇತ್ರಪಾಲ ಅಂದ ತಕ್ಷಣ ಒಂದು ಸ್ವಲ್ಪ ಭಯನೂ ಇರುತ್ತೆ, ಭಕ್ತಿನೂ ಇರುತ್ತೆ. ಬಟ್ ಅದೇ ರೀತಿ ಕತೆ ಯಾವ ತರ ಮಾಡಿದಾರ ಅನ್ನೋದು ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಬಿಟ್ಟಿದ್ದು. ಊರು ಅಥವಾ ಕಾಡು ಅಥವಾ ಕ್ಷೇತ್ರ ಪವಿತ್ರವಾದಂತ ಒಂದು ನೆಲೆಯಲ್ಲಿ ಈ ಕ್ಷೇತ್ರ ಪಾಲನ ದರ್ಶನ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಈ ಚಿತ್ರದಲ್ಲಿ ಕೂಡ ಆ ಪಾತ್ರ ಅದನ್ನ ಊರಿಗೆ ತಗೊಂಡು ಹೋಗಿದಾರೋ ಅಥವಾ ಯಾವ ನೆಲೆಯಲ್ಲಿ ತಗೊಂಡು ಹೋಗಿದಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅವರು ಕಥೆ ಹೇಳಿದ ಪ್ರಕಾರ ನಾವು ಗೊತ್ತಿದ್ರು ಕೂಡ ಅವರು ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಬಿಟ್ಟಿದ್ದಂತ. ಬಟ್ ಒಂದು ಖುಷಿಯಾಗಿದ್ದು ಏನಂದ್ರೆ ನಿರ್ದೇಶಕರಲ್ಲಿ ನಿರ್ಮಾಪಕರು ಹೇಳಿದ್ರು, ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಫಸ್ಟ್ ಪಿಕ್ಚರ್ ಪ್ರೊಡಕ್ಷನ್ ಮಾಡ್ತೀನಿ, ಮೊದಲಿಗೆ ನನಗೆ ತೊಂದರೆ ಆಯಿತು ಸಿನಿಮಾದಲ್ಲಿ ಅಂತ. ನಿರ್ದೇಶಕರು ಅಚಾನಕ್ ಆಗಿ ಹೋಗಿ ಅವರನ್ನ ಭೇಟಿ ಆಗ್ತಾರೆ, ಎಲ್ಲೋ ನಾಳೆ ಸಂಬಂಧ. ಆದರೆ ಹಿಂದೆ ಏನ್ ನಡೀತೋ ಏನಾಯ್ತೋ, ನಿಮಗೆ ಏನಾದ್ರೂ ಕೂಡ ಅದು ನಿಮಗೆ ಒಂದು ಒಳ್ಳೆಯ ಶುಭಗಳಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಏಟು ಬೀಳುವುದು ಬೇಡ ಅಂತೇಳಿ ನೀವು ಆರಾಧನೆ ಮಾಡುವಂತ ಅದು ಯಾವ ಕ್ಷೇತ್ರ ಇದೆಯಾ ಆ ಕ್ಷೇತ್ರದ ಕ್ಷೇತ್ರ ಪಾಲನೆ ನಿಮ್ಮನ್ನು ಕಾಪಾಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ನೀವು ನಿಮ್ಮ ತಾಯಿ ಹೆಸರಲ್ಲಿ ಉತ್ತಮ ಪ್ರೊಡಕ್ಷನ್ ಅಂತ ಮಾಡಿದ್ದೀರಿ. ಒಂದು ತಾಯಿ ಎಲ್ಲರೂ ತಾಯಿ ಮೇಲೆ ಅಭಿಮಾನ, ಭಕ್ತಿ, ಆ ದೇವರ ಸ್ಥಾನ ಕೊಟ್ಟು ಪೂಜೆ ಮಾಡ್ತಾರೆ. ಆದರೂ ಕೂಡ ನೀವು ಸ್ವಲ್ಪ ಮುಂದೆ ಹೋಗಿ ತನ್ನ ತಾಯಿಯ ಹೆಸರಲ್ಲಿನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಪ್ರೊಡಕ್ಷನ್ ಮಾಡಿದ್ದೀರಿ. ಅದರ ಜೊತೆಗೆ ನಿಮ್ಮ ಜೊತೆ ಒಳ್ಳೆ ತಂತ್ರಜ್ಞಾನ ಹಾಕೊಂಡಿದ್ದೀರಿ. ಕೆಲವರು ಸಿನಿಮಾ ರಂಗಕ್ಕೆ ಸಡನ್ ಆಗಿ ಬರ್ತಾರೆ, ಸಿನಿಮಾ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಜೊತೆಗೆ ಯಾರನ್ನು ಹಾಕೊಂಡ್ರೆ ನಾವು ಎಲ್ಲಾದ್ರೂ ನಮ್ಮನ್ನು ಕೆಳ ದೃಷ್ಟಿಯಿಂದ ನೋಡ್ತಾರ ಅನ್ನುವ ಯೋಚನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಹೈ ಟೆಕ್ನಿಷಿಯನ್ ಹಾಕೊಂಡ ತಕ್ಷಣನೇ ಅವರೆಲ್ಲಾದ್ರೂ ನಮ್ಮ ಬಗ್ಗೆ ಕೆಲಸ ಬರಲ್ಲ ಅಂತ ಹೇಳಿ ದೂಷಿಸ್ತಾರ ಅನ್ನೋ ಭಾವನೆ ಇರುತ್ತೆ. ಆದ್ರೆ ಇಲ್ಲಿ ನಿರ್ದೇಶಕರು ಮಾಧ್ಯಮ ಕ್ಷೇತ್ರದಿಂದಲೇ ಚಿತ್ರರಂಗಕ್ಕೆ ಬರೋದ್ರಿಂದ ಅವರಿಗೂ ಆ ಟೆನ್ಷನ್ ಇರಲಿಲ್ಲ. ಚಿತ್ರರಂಗದ ಹೋಟೆಲ್ ಮುಖಾಂತರ ಚಿತ್ರರಂಗದ ಒಡನಾಟ ಇರುವಂತ ನಿರ್ಮಾಪಕರಿಗೂ ಅದು ಆ ಟೆನ್ಷನ್ ಬರಲ್ಲ. ಆದ್ರೆ ಅವ್ರಿಗೊಂದು ಒಳ್ಳೆ ಛಾಯಾಗ್ರಾಹಕ, ಒಳ್ಳೆ ತಂತ್ರಜ್ಞರು ಇಬ್ರು ನನ್ಗೆ ಈಗ ನನ್ನ ಎದುರಿಗೆ ಇಬ್ರು ಇದ್ದಾರೆ. ಒಂದು ನವೀನ್ ಸುವರ್ಣ, ಯಾಕಂದ್ರೆ ಸುಂದರನ ಸುವರ್ಣ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದವರೇ. ಅವರ ತಮ್ಮನೇ ನವೀನ್ ಸುವರ್ಣ ನಮ್ಮ ನಿರ್ದೇಶಕ. ಈ ತಂಡದಲ್ಲಿ ನಿರ್ದೇಶಕರ ಜೊತೆ ಇರುವುದರಿಂದ ಸಿನಿಮಾ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಅನ್ಕೋತೀನಿ. ಆಮೇಲೆ 2003ರಲ್ಲಿ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದಾಗ ನನ್ನ ಚಿತ್ರದಲ್ಲಿ ಸಂಕಲನಕಾರರಾಗಿದ್ದಂತ ಗಿರೀಶ್ ಕುಮಾರ್ ಅವರು ಮೌನವಾಗಿ ಕೂತಿದ್ದಾರೆ, ಮಾತಾಡಲ್ಲ ಅಂತ, ಸ್ಟೇಜಿಗೆ ಬರಲ್ಲ ಅಂತ ಇದ್ರು. ಈಗ ಮೌನವಾಗಿ ಕೂತಿದ್ದಾರೆ. ಬಟ್ ಅವ್ರ ಕೆಲಸ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಯಾಕೆಂದ್ರೆ ಅವರ ಗುರುಗಳು ಬಂದು ಶಶಿಕುಮಾರ್ ಅವರು ತುಂಬಾ ಫೇಮಸ್ ಸಂಕಲನಕಾರರು, ಅವರ ನೆರಳಿಯಲ್ಲಿ ಪಳಗಿದಂತವ್ರು. ಅದೇ ರೀತಿ ತುಂಬಾ ಸಿನಿಮಾನು ಮಾಡಿದ್ದಾರೆ. ನೋಡಿದ್ರೆ ಈ ನಿಮ್ಮ ತಂಡಕ್ಕೆ
ಒಂದು ಒಳ್ಳೆ ತಂತ್ರಜ್ಞರು ಸಿಕ್ಕಿದ್ದಾರೆ. ಅದೇ ರೀತಿ ಕಲಾವಿದರು ಕೂಡ ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದೀರಾ. ಆದ್ದರಿಂದ ನಿಮ್ಮ ಸಿನಿಮಾ ತುಂಬಾ ಸೂಪರ್ ಆಗಿ ಅದ್ದೂರಿಯಾಗಿ ಮೂಡಿ ಬರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ನಿಮ್ಮ ಸಿನಿಮಾಕ್ಕೆ ಎಲ್ಲಾ ತಂತ್ರಜ್ಞ ಹಾಗೂ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಮದನ ಹರಿಣಿ ಹೇಳಿದ್ರಿ, ಎಲ್ಲರೂ ಒಳ್ಳೊಳ್ಳೆ ತಂತ್ರಜ್ಞರನ್ನೇ ಹಾಕಿದಿರಿ. ಅದರ ಜೊತೆಗೆ ನಿಮಗೆ ಎಲ್ಲಾ ತಂತ್ರಜ್ಞರ ಹಾಗೂ ಎಲ್ಲಾ ಕಲಾವಿದರ ಸಹಕಾರ ಸಿಗಲಿ. ಹಾಗೆ ನೀವು ಆರಾಧನೆ ಮಾಡುವಂತಹ ದೈವ ದೇವರು ಮೂಲವಾಗಿ ಆ ಕ್ಷೇತ್ರಪಾಲ ಏನಿದ್ದಾರೆ ಅವರು ನಿಮ್ಮ ಸಿನಿಮಾಕ್ಕೆ ಆಶೀರ್ವಾದ ಮಾಡಲಿ. ಹಾಗೆ ನಿಮ್ಮ ತಾಯಿ ಆಶೀರ್ವಾದ ಕೂಡ ನಿಮ್ಮ ಸಿನಿಮಾಕ್ಕೆ ಇರಲಿ ಅಂತ ಹೇಳ್ತಾ, ನಾನು ಇನ್ನೊಂದು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ಕಲಾಭಿಮಾನಿಗಳಲ್ಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರರಂಗವನ್ನು ಉಳಿಸಿ, ನಮ್ಮನ್ನ ಹಾರೈಸಿ. ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ತಂಡಕ್ಕೆ ನೀವು ಇಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ದು, ಜೊತೆಗೆ ನಮ್ಗೆ ಏಳು ಬೀಳುಗಳನ್ನ ಸಿನಿಮಾ ರಂಗದ ಹರಿವನ್ನ ಮೂಡಿಸಿ ನಮ್ಗೆ ಬಹಳ ಜ್ಞಾನೋದಯ ಮಾಡಿಸಿದ್ರೆ, ಇದೇ ಸಹಕಾರ ಸಿನಿಮಾ ಮುಂದೆ ಕೂಡ ಇರ್ಲಿ ಅಂತ ಕೇಳ್ಕೊತೀನಿ. ಜೊತೆಗೆ ನಮ್ಮ ಸಂಕಲನಕಾರರು ತುಂಬಾ ಹಿರಿಯರು, ನನಗೆ ಮೊದಲನೇ ಪರಿಚಯ, ನಮ್ಮ ನಿರ್ಮಾಪಕರಿಗೆ ಮುಂಚೆನೇ ಪರಿಚಯ ಇದ್ರು. ಅವರಿಂದ ಒಂದೆರಡು ಹಿತನುಡಿಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ನಾನು ಆಭಾರಿ ಏನಪ್ಪಾ ಅಂದ್ರೆ, ನನ್ನ ಒಂದು ಆಸೆ ಇದೆ, ಅದು ಆಗುತ್ತಿಲ್ಲ ಗೊತ್ತಿಲ್ಲ. ಎಲ್ಲ ಕ್ಯಾಮರಾಮನ್, ಸ್ಟಿಲ್ ಫೋಟೋಗ್ರಾಫರ್ಸ್, ರಿಪೋರ್ಟರ್ ಮತ್ತೆ ಕ್ಯಾಮರಾಮನ್ ಜೊತೆ ಒಂದು ಫೋಟೋ ತಗೋಬೇಕು. ಯಾಕೆ ಅಂದ್ರೆ ಇದೇ 10 ವರ್ಷಗಳ ಹಿಂದೆ ನಮ್ಮ ಕ್ಯಾಮರಾಮನ್ಸ್ ಏನಿತ್ತಲ್ಲ ಆ ಜಾಗದಲ್ಲಿ ನಾನು ನಿಂತು ಇದೇ ತರ 100 ಪ್ರೆಸ್ ಮೀಟ್ಗಳನ್ನ ಶೂಟ್ ಮಾಡಿದ್ದೀನಿ. ಬಟ್ ಇವತ್ತು ನನ್ನ ಕನಸು, ನನ್ನ ಗುರಿಯ ಮೊದಲನೇ ಹೆಜ್ಜೆಲಿ ನಾನಿಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ನಿಜವಾಗ್ಲೂ ನನಗೆ ಖುಷಿ, ತುಂಬಾ ಖುಷಿ ಇದೆ. ಅವ್ರ ಜೊತೆ ಒಂದು ಫೋಟೋ ತಗೊಳ್ಳಿ. ಮರಣ, ನೀವು ಯಾರಾದ್ರೂ ಹೋಗ್ಬಿಟ್ಟು ಒಂದು ಫೋಟೋ. ಹಂಗೆ ಮಂಜಣ್ಣ ನಮ್ಮ ಸಿಟಿ ಕೇಬಲ್ ಇಂದ ಪರಿಚಯ, ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನು ಬರ್ತಿದ್ದೆ ಪಾಪ, ಅವರು ನಮ್ಮ ಹಾಗೆ ಆಗ್ಲಿಂದ ಹೆಜ್ಜೆ ಇಟ್ಟು ಇವತ್ತು ಬಂದಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ಆಗ್ಲೇ ನಮ್ಮ ಇವರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.